90% of the diabetes. Yes. Okay, are basically because of insulin resistance. Yes. Hardly some 10% are wherein the insulin itself is not enough for the. Correct. Type 1 diabetes is called. Children. Oh, I'm not talking about the type 1, I'm talking about only type 2 as you said, right? So insulin resistance is caused by what reasons? Very simple, sir. See, insulin resistance ಅಂದರೆ ನಾವು ಈ ಸ್ವೀಟ್ಸು ಕಾಪ್ಸು ಗ್ರೇನ್ಸ್ ತಿಂದವಾಗಲ್ಲ ಅದಕ್ಕೆ ಇನ್ಸುಲಿನ್ ಬೇಕು ಕೀಪ್ ಇಟ್ ಔಟ್ ಆಫ್ ದ ಬ್ಲಡ್, ಅದು ಶುಗರ್ ಜಾಸ್ತಿ ಆಗಿಬಿಡ್ತದೆ. ಓಕೆ, ಆ್ಯಂಡ್ ಆವಾಗ ಇನ್ಸುಲಿನ್ ಬರುತ್ತೆ ಟು ಸೆಂಡ್ ಇಟ್ ಔಟ್ ಆಫ್ ದ ಬ್ಲಡ್ ಡಿಸ್ಟ್ರಿಬ್ಯೂಟೆಡ್. ನಾವು ತುಂಬ ಜಾಸ್ತಿ ಆದಾಗ ತುಂಬ ಜಾಸ್ತಿ ಇನ್ಸುಲಿನ್ ಬೇಕಾಗ್ತದೆ, ಇನ್ನೂ ಜಾಸ್ತಿ ಆದಾಗ ಇನ್ನೂ ಜಾಸ್ತಿ ಆಗ್ತದೆ. ಸೊ ನಮ್ಮದು ಈ ಇನ್ಸುಲಿನ್ ಇಸ್ ಆಲ್ವೇಸ್ ವೆರಿ ಹೈ ಆಲ್ ದ ಟೈಮ್. ಆ್ಯಂಡ್ ಆಮೇಲೆ ಏನಾಗುತ್ತೆ, ನೀವು ಯಾರಿಗಾದ್ರೂ ಕಿರುಕುಳು ಕೊಡ್ತಾ ಇರಿ, ಇಡೀ ಹೋಗ್ತದೆ ಹೋಗ. ಒಂದು ಸತಿ ಏನೋ ಫೋನ್ ಮಾಡಿಬಿಟ್ಟು ಇದು ಸರ್ ನಾವೇನೋ ಸಾಮಾನು ಮಾಡ್ತಾಯಿದ್ದೀನಿ ತಗೊಳ್ಳಿ ಅಂದರೆ ಒಂದು ಸತಿ ಎತ್ತಾರೆ ಫೋನ್, 2 ಸತಿ ಅದು 3 ಸತಿ ಎತ್ತೋದಿಲ್ಲ. ಯು ಬಿಕಮ್ ರೆಸಿಸ್ಟೆಂಟ್ ಟು ದಟ್ ಫೆಲೋ. So the whole, every cell in the body becomes resistant to this insulin, and the whole body becomes insulin resistant. That's how insulin resistance is caused. And it's very simple. Now we know the cause. ಅದನ್ನು ಕಮ್ಮಿ ಮಾಡಬೇಕಾದ್ರೆ ಆ ಥರ ಫುಡ್ ತಿಂದಿದ್ರೆ ಆಯಿತು ಅಷ್ಟೇ. ಆವಾಗ ಇನ್ಸುಲಿನ್ ಇಸ್ ನಾಟ್ ನೆಸರಿ. Insulin automatically come down. Insulin resistance will come down. Insulin sensitivity will go up. But will the inflammation also come down? 100%. 100%. How do you think all these amazing results are there? Inflammation, sugar causes inflammation. And then when you are not eating so much of sugar, automatically inflammation comes down. Any disease, you know, ultimately you go to the root of it, some inflammation. Yellin banti inflammation gotilla. So whole problem today is, you know, we are in the stage of where we are not trying to cure disease, we are just trying to control it. Inflammation banta ಒಂದು ಮಾತ್ರೆ ತಗೋ, ಸ್ವಲ್ಪ ಚೆನ್ನಾಗಿದೆ, ನಾಳೆ ಅದನ್ನೇ ಕಂಟಿನ್ಯೂ ಮಾಡು, you need some more tablets. Because you eat the wrong thing. Very simple, all grains. I don't know, I know only of rice, ragi, roti, millet, corn, oats. ಇನ್ನೇನಾದ್ರು ಇದ್ದರೆ ಹೇಳಿ ಸರ್. ಎಲ್ಲ ಆಲ್ ಇಸ್ ರೈಸ್. ಯಾಕಂದರೆ ಐ ಡಿಂಟ್ ಟೆಲ್ ಯು, ಐ ಆಮ್ ವೇರಿಂಗ್ ವಾಟ್ಸ್ ಕಾಲ್ಡ್ ಅ ಕಾನ್ಸ್ಟೆಂಟ್ ಗ್ಲೂಕೋಸ್ ಮಾನಿಟರ್. ನಾನು ಏನೇ ತಿಂದ್ರೂ ಅರ್ಧ ಮುಕ್ಕಾಲು ಗಂಟೆ ಒಳಗೆ ಎಷ್ಟು ಬ್ಲಡ್ ಇದೆ, ಎಷ್ಟು ಶುಗರ್ ಆಗಿದೆ, ಜಾಸ್ತಿ ಆಗಿದೆ ನನ್ನ ಬ್ಲಡ್ಡಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಅಫ್ಕೋರ್ಸ್ ಮೈ ಗ್ಲೂಕೋಸ್ ಟಾಲರೆನ್ಸ್ ಕುಡ್ ಬಿ ಡಿಫ್ರೆಂಟ್ ಫ್ರಮ್ yours because I have been a diabetic one. But even if your sugar does not go up, your insulin might have gone up to keep it low. ಅದು ಇಲ್ಲಿ ತೋರಿಸೋದಿಲ್ಲ, ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ತೋರಿಸೋದಿಲ್ಲ. ದಟ್ ಮೀನ್ಸ್ ಯುವರ್ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇದ್ದೀರಾ. ಟುಮಾರೋ ಇಫ್ ದಿಸ್ ಇನ್ಸುಲಿನ್ ಸೆನ್ಸಾರ್ ಬಂದರೆ ದಟ್ ವಿಲ್ ಬಿ ದ ಬೆಸ್ಟ್. ಒಂದು ತಿಂದ ತಕ್ಷಣ ಎಷ್ಟು ಇನ್ಸುಲಿನ್ ಮೇಲೆ ಹೋಗಿದೆ ಅಂತ ಅಲ್ಲಿ ಕಂಡಿಡಿಯಕ್ಕೆ ಬಂದರೆ ಯು ನೋ ದಟ್ ಯುವರ್ ಇನ್ಸುಲಿನ್. ಬಟ್ ದಿಸ್ ಶೋಯಿಂಗ್ ಟೆಲಿಂಗ್ ಮೀ ಒಂದು ಬಾಳೆಹಣ್ಣು ತಿಂದರೆ ಎಲ್ಲಿ ಹೋಗುತ್ತೆ ಅಂತ, ಡಬಲ್ ಆಗುತ್ತೆ ನನ್ನ ಶುಗರ್ ಒಂದು ಬಾಳೆಹಣ್ಣು ತಿಂದರೆ. ಸೊ ಆಲ್ ಗ್ರೇನ್ಸ್. ಹಾಂ ಇಲ್ಲ, ಕರೆಕ್ಟ್. ಅದೊಂದು ಇನ್ನೊಂದು ಮಾತು ಹೇಳಿದೆ. ಸಿ, ಡಯಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಡ್ರಗ್. ದೆರ್ ಇಸ್ ನೋ ಡ್ರಗ್ ಆರ್ ಇಂಜೆಕ್ಷನ್ ಆ್ಯಸ್ ಪವರ್ಫುಲ್ ಆಸ್ ಡಯಟ್. ಈ ಥರ ಡಯಟ್ ತಗೊಂಡ ತಕ್ಷಣ, ಸೊ ನೀವು ಡಯಾಬಿಟಿಸ್ ಈ ಥರ ಡಯಟ್ ತಗೊಂಡ ತಕ್ಷಣ ಇಫ್ ಯು ಕಂಟಿನ್ಯೂ ವಿತ್ ಯುವರ್ ಓಲ್ಡ್ ಮೆಡಿಸಿನ್, ಡೆಫಿನೆಟ್ಲಿ ವಿಲ್ ಬಿಕಮ್ ಹೈಪೋಗ್ಲೈಸಿಮಿಕ್, ಅಂದರೆ ಬ್ಲಡ್ ಶುಗರ್ ಡೌನ್ ಆಗುತ್ತೆ. ದ್ಯಾಟ್ ಇಸ್ ಮೋರ್ ಡೇಂಜರಸ್ ದೆನ್ ಹೈಪರ್. ಅದಕ್ಕೆ ನಾವು ಹೇಳೋದು, ಇದು ಸ್ಟಾರ್ಟ್ ಮಾಡಿದ ತಕ್ಷಣ ಡಾಕ್ಟರ್ಸ್ ರೋಲ್ ಒಂದೇ ಒಂದು ಇರೋದು ಇದರಲ್ಲಿ, ಆ ಮಾತ್ರೆನ ಕಮ್ಮಿ ಮಾಡಿಬಿಡ್ಬೋದು. ಅಲ್ಲದೆ ಹೋದರೆ ಈ ಕಡೆಯಿಂದ ಶುಗರ್ ಕೊಡೋದಿಲ್ಲ, ಈ ಕಡೆ ಮಾತ್ರೆ ಇಟ್ ವಿಲ್ ಗೋ ಬಿಲೋ ನಾರ್ಮಲ್. ಬಟ್ ನಾಟ್ ಫಾರ್ ಅ ಪರ್ಸನ್ ಹೂ ಇಸ್ ನಾಟ್ ಟೇಕಿಂಗ್ ಎನಿ ಟ್ಯಾಬ್ಲೆಟ್ ಆರ್ ಇಂಜೆಕ್ಷನ್ಸ್. ಬಾಡಿ ಕ್ಯಾನ್ ಮೇಕ್ ಇಟ್ಸ್ ಓನ್. ಅದಕ್ಕೆ ದರ್ ಆರ್ ನೋ ಎಸೆನ್ಷಿಯಲ್ ಕಾರ್ಬೋಹೈಡ್ರೇಟ್ಸ್. ಎಸೆನ್ಷಿಯಲ್ ಫ್ಯಾಟ್ಸ್ ಇದೆ, ಎಸೆನ್ಷಿಯಲ್ ಪ್ರೋಟೀನ್ಸ್ ಇದೆ. ಕಾರ್ಬೋಹೈಡ್ರೇಟ್ ಬಾಡಿಗೆ ಎಷ್ಟು ಬೇಕೋ ಲಿವರ್ ಮ್ಯಾನುಫ್ಯಾಕ್ಚರ್ ಮಾಡಿಬಿಡುತ್ತೆ. ಲಿವರ್ ಇಸ್ ಲೈಕ್ ಅ ಮೆಜಿಷಿಯನ್, ಇಟ್ ಕ್ಯಾನ್ ಕನ್ವರ್ಟ್ ಎನಿಥಿಂಗ್ ಟು ಎನಿಥಿಂಗ್. ಸೊ ಬಾಡಿಗೆ ಏನು ಬೇಕೋ ಅದು ಮಾಡ್ಕೋತದೆ. ಸೊ ಬಟ್ ಇಫ್ ಯು ಆರ್ ಆನ್ ಟ್ಯಾಬ್ಲೆಟ್ ಆ್ಯಂಡ್ ಇಂಜೆಕ್ಷನ್ನು, ಅದಕ್ಕೆ ಫಸ್ಟೇ ಹೇಳ್ಬಿಡ್ತೀವಿ, ಇಫ್ ಯು ಆರ್ ಗೋಯಿಂಗ್ ಟು ಫಾಲೋ ಆ್ಯಕ್ಚುಲಿ ದ ಡಯಟ್ ಸ್ಟ್ರಿಕ್ಟ್ಲಿ ಫ್ರಮ್ ಡೇ ಒನ್, ನಿಮ್ದು ಇನ್ಸುಲಿನ್ ಎಷ್ಟು 30 ಯೂನಿಟ್ ಇದೆ 15 ಮಾಡಿ ಅಂತೀವಿ. ಐ ಆಮ್ ಜಸ್ಟ್ ಗಿವಿಂಗ್. ಸೊ ಯು ನೀಡ್ ಸಮ್ ಡಾಕ್ಟರ್ಸ್ ಅಡ್ವೈಸರ್. ಸೊ ಯು ಕಾಂಟ್ ಬ್ಲೈಂಡ್ಲಿ ಫಾಲೋ ವಾಟ್ ಐ ಸೆಡ್, ಆಲ್ಸೋ ಟೇಕ್ ದ ಸೇಮ್ ಟ್ಯಾಬ್ಲೆಟ್. ಯು ವಿಲ್ ನೀಡ್ ಯುವರ್ ಡಾಕ್ಟರ್ಸ್ ಹೆಲ್ಪ್. ಆರ್ ನಿಮಗೆ ಗೊತ್ತಾಗ್ಬಿಡುತ್ತೆ, ಕೈ ನಡ್ಕ ಬರುತ್ತೆ, ಹೈಪೋಗ್ಲೈಸಿಮಿ ಆದ ತಕ್ಷಣ. ನೋ ಚಾನ್ಸ್. No, you cannot become hypoglycemic. You will never become hypoglycemic. Body will maintain that. But you are forcing the sugar to go down with your tablets ಅಲ್ಲ, ಆವಾಗ because you are not taking sugar, definitely it can go below. ಅದಕ್ಕೆ ನಾವು ಆಗಾಗ ಕಟ್ ಮಾಡ್ತಾ ಬರಬೇಕು, ಒಂದೇ ಸತಿ ಬಿಡೋಂಗೂ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಅದಕ್ಕೆ ಸ್ವಲ್ಪ ಡಾಕ್ಟರ್ಸ್ ಹೆಲ್ಪ್ ಬೇಕಾಗುತ್ತೆ. ನಮ್ಮ ಸಜೆಷನ್ ಬರೀ ಊಟದ್ದು. ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ನೀವು ಹೋಗಿ, ಆ್ಯಕ್ಚುಲಿ ಈ ಥರ ಫುಡ್ ನೀವು ಸ್ಟಾರ್ಟ್ ಮಾಡಿದರೆ, ನೀವು ಬೆಳಗ್ಗೆ ಫಾಸ್ಟಿಂಗು ನೀವೊಂದು ಗ್ಲೂಕೋಮೀಟರ್ ಇಟ್ಕೊಂಡು 2 hours ಆಫ್ಟರ್ ಫುಡ್ ಆಗಾಗ ದಿನ ನೋಡ್ತಾ ಇರಬೇಕು. ಡೌನ್ ಆಗ್ತಾಯಿದೆ ಅಂತೇಳಿ ತುಂಬ ಇದು ಬಂದರೆ ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ತೋರಿಸ್ಬೇಕು. ಹೌದಪ್ಪ ಶುಗರ್ ಡೌನ್ ಆಗ್ತಾಯಿದೆ, ಇದೊಂದು ಕಟ್ ಮಾಡು. ಯಾವುದು ಹೆಂಗೆ ಆ್ಯಡ್ ಮಾಡ್ತಾ ಬಂದರು ಅವರು ರಿವರ್ಸಲ್ಲಿ ಕಟ್ ಮಾಡ್ತಾ ಬರ್ತಾರೆ. ವೆರಿ ಸರ್,
ರಾಗಿ, ಗೋಧಿ, ವೀಟ್ ಎಲ್ಲ ಇದೆ ಸರ್. ಆಲ್ ಶುಗರ್ಸ್, ಗ್ರೇಡ್ಸ್. ಅದು ನಾನು ತೋರಿಸಿದ್ನಲ್ಲ, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇನ್ ಈಚ್ ಒನ್ ಆಫ್ ದೆಮ್ ಅಂತ ಅಷ್ಟೇ. ಡ್ರೈ ಫ್ರೂಟ್ಸ್ ಇಸ್ ಶುಗರ್ ಬಾಂಬ್. ವಾಟ್ ಐ ಸೆಡ್ ವಾಸ್ ಡ್ರೈ ನಟ್ಸ್. ಇದು ಪರವಾಗಿಲ್ಲ. ಫ್ರೂಟ್ಸ್ ಇದೆಯಲ್ಲ, ನೀವು ನೋಡಿ ಸ್ವೀಟ್ ಆಗಿರುತ್ತೆ. ಯಾವುದು ನಿಮ್ಮದು ಡೇಟ್ಸ್ ಆಗಲಿ, ಕರೆಂಟ್ ಆಗಲಿ, ದೇ ಆಲ್ವೇಸ್ ಆ್ಯಡ್ ಶುಗರ್ ಟು ದ್ಯಾಟ್. ನೋ ಡ್ರೈ fruits, you can have dry nuts. Badam is fine, sir. Badam is okay. Kaju is what? Kaju is that idala dates ah. Ida? Idu okay, sir. Godu gobi is okay. But idralli even in idralli onchೂರು ಜಾಸ್ತಿ ಇದೆ. ಓವರ್ ಯಾವುದೇ ಆಗಲಿ ಅತಿ ಆದರೆ ಅಮೃತ ಕೂಡ ವಿಷ ಅಂತಾರಲ್ಲ, ಇದು ಅಷ್ಟೇ. ಗ್ರೌಂಡ್ ನಟ್ಸ್ ಅಷ್ಟೇ. ಲಿಟಲ್ ಎಕ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ವೆನ್ ಕಂಪೇರ್ಡ್ ಟು ದಿಸ್. ಸೊ ಸ್ವಲ್ಪ, ಬಟ್ ಬೆಟರ್ ದೆನ್ ದಿಸ್. ಸೊ ಸ್ನ್ಯಾಕ್ ಮಾಡಬೇಕಾದ್ರೆ ಇದರಲ್ಲೇ ಇಡಬೇಕು. ಇದರಲ್ಲಿ ಇವಾಗ 7-8 ವೆರೈಟಿ ಇದೆ ಸರ್, ಅಮೆಝಾನಲ್ಲಿ ಎಲ್ಲ ಸಿಗುತ್ತೆ. ಸೊ ಯು ಹ್ಯಾವ್ ಟು ಸ್ನ್ಯಾಕ್ ಓನ್ಲಿ ಆನ್ ದಿಸ್. ಯು ವಾಂಟ್ ಟು ಗಿಫ್ಟ್ ಎನಿಬಡಿ ಸಮಥಿಂಗ್, ನೆವರ್ ಗಿಫ್ಟ್ ಸ್ವೀಟ್ಸ್ ಬಿಕಾಸ್ ಯು ಆರ್ ಕಿಲ್ಲಿಂಗ್ ದೆಮ್ ವಿತ್ ಯುವರ್ ಲವ್. So how about sunflower seeds and you can have seeds, you can definitely have, sir. I am talking about the refining of these seeds into oils. Seeds okay, seeds and nuts very fine. ಅಬ್ಸಲ್ಯೂಟ್. ಅದನ್ನು ಫ್ರೈ ಮಾಡಿ ಏನು ಮಾಡಿ ರುಚಿ ಮಾಡಿ ತಿನ್ಬೋದು, ಏನು ತೊಂದರೆ ಇಲ್ಲ. ಕೊಬ್ಬರಿ ಎಣ್ಣೆ ವೆರಿ ಗುಡ್, ಬಟ್ ಇಟ್ ಮಸ್ಟ್ ಬಿ ಕೋಲ್ಡ್ ಪ್ರೆಸ್. ಕೊಬ್ಬರಿ ಎಣ್ಣೆ, ಗ್ರೌಂಡ್ ನಟ್, ಆರ್ ಎನಿಥಿಂಗ್ ಕೋಲ್ಡ್ ಪ್ರೆಸ್, ನಾಟ್ ಹೈಲಿ ಪ್ರೊಸೆಸ್ಡ್, ಫೈನ್. ನಾಟ್ ದಿಸ್ refined and those that come in bottles. rice bran oil? Rice bran oil? If it is highly processed, no. No, physically processed? Physically processed, okay. If they are not added chemical, ಅದೆಲ್ಲ ಮಾಡಿ, if you are 100% sure, you can. To be safe, ನಮ್ಮದು coconut cold press ಸಿಗುತ್ತಲ್ಲ, coconut oil is fantastic, sir. It's got so many other good things in it. ಆ ಫಿಯರ್ ಕ್ರಿಯೇಟ್ ಮಾಡಿ coconut oil ತಿನ್ಬೇಡ, ಸ್ಯಾಚುರೇಟೆಡ್ ಫ್ಯಾಟ್ಸ್ ಇದೆ ಅಂತಲ್ಲ, ಅದೆಲ್ಲ is gone. So can we replace it with butter? 100%. Butter and ghee are natural fats, sir. Not adding, I am saying replacement. It is 100% replacement. Replace what with what? Instead of oil, Yeah, replace it 100%. with butter and ghee. 100%. ಏನೂ ಆಗೋದಿಲ್ಲ. ಏನಾಗುತ್ತೆ? See, the whole problem when you start eating more of this butter and ghee, you feel satiated. You don't feel hungry for long. Your cravings go away. See, ultimately, the number of calories you take is important, sir. Ultimately. But ಅದನ್ನು ಫೋರ್ಸ್ ಹೊರಗಡೆಯಿಂದ ಮಾಡಬೇಕು. ಇವತ್ತು 1500 ಆಯಿತು, ಇವತ್ತಿನ ತಿನ್ನಂಗಿಲ್ಲ, ಹಂಗಲ್ಲ. My body must tell me I am hungry or not. So I always say, eat when hungry, stop when full, don't feel deprived. Calorie counting is not necessary. But carbohydrate counting is very important. Carb ida illa anta adu ನೀವು ಮೈಕ್ರೋಸ್ಕೋಪಲ್ಲಿ ಇಟ್ಟು ಕಾಣಬೇಕು. Only carbs that I am not saying zero carb. Green carbs, ಈ ವೆಜಿಟೇಬಲ್ಸ್ ಅಲ್ಲೂ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಸಾಕು. ವೆಜಿಟೇಬಲ್ಸ್ ಎಷ್ಟು ಬೇಕಾದ್ರೂ ತಿನ್ನಿ, as I said. And that will fill you up, it give you minerals, fibers, vitamins, ಎಲ್ಲ ಕೊಡ್ತದೆ. What a fruit can give, this will give you without the sugar. That's why I say, don't put fruit and vegetables in the same basket. They are not. It's not essential. Fruits ಕೂಡ banana ಒಂದನ್ನು ಮೇಜರ್ ಅವಾಯ್ಡ್ ಮಾಡಬೇಕು. ಎಲ್ಲ ಸರ್, ಆಲ್ ಫ್ರೂಟ್ಸ್, ಬನಾನಾ ಇನ್ಕ್ಲೂಡಿಂಗ್ ಆ್ಯಪಲ್ ಅಲ್ಲಿ ತೋರಿಸಿದೆ, ಬೇರೆ ಹಣ್ಣಲ್ಲಿ ಎಲ್ಲ ಟ್ರಾಪಿಕಲ್ ಫ್ರೂಟ್ಸ್ ಅಲ್ಲಿ ಜಾಸ್ತಿ ಇದೆ ಸರ್. ಅವಕಾಡೋ ಇಸ್ ದ ಬೆಸ್ಟ್. ದೇ ಸೇ ಆವಾಗೆಲ್ಲ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತಾರಲ್ಲ, ಅವಕಾಡೋ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ನಾವು it's called butter fruit. So what we are trying to stress on is more of fat. The body must learn to run on fat. You give it only fat ಅಂದರೆ ಆ ಮಷಿನರಿನ ಅದು ರೆಡಿ ಮಾಡೋಕ್ಕೆ 1-2 ವಾರ ತಗೋತದೆ. ಇನಿಷಿಯಲ್ ಆ 2 ವೀಕ್ಸಲ್ಲಿ ಇಟ್ಸ್ ಗೋಯಿಂಗ್ ಟು ಡಿಸ್ಟರ್ಬ್ ಯು. ಏನೋ ಹೊಟ್ಟೆ ನೋವು, ಬೇಜಾರು, ತಲೆನೋವು, ಏನಪ್ಪ ಅಯ್ಯೋ ಅನ್ನ ಬಿಟ್ಟೆ. 60-50 ವರ್ಷದಿಂದ ಅನ್ನ ತಿಂತಾ ಇದ್ವಿ, ಒಂದೇ ಸತಿ ಬಿಟ್ಟು ಅದು ಒಪ್ಕೋತದ? ಬಾಡಿ ಇಸ್ ಲೈಕ್ ಅ ಚೈಲ್ಡ್ ನಾ. ಪ್ರಶ್ನೆ, ನಮ್ಮ ಇಂಡಿಯನ್ಸ್ಗೆ ಅಕ್ಕಿ ಮತ್ತೆ ರಾಗಿ, ಹೌದು ಎಲ್ಲ ಸ್ಟೇಬಲ್, ದಟ್ಸ್ ದ ಮೇನ್ ಫುಡ್. ಬಟ್ ಈಗ ನಾವು ಸಡನ್ ಆಗಿ ನಾವು ಅದನ್ನು ಬಿಡಬೇಕು ಅಂತಂದ್ರೆ, ಬಿಡಬೇಕು ಅಂತ ಹೇಳಿದ್ರೆ, ಐ ಮೀನ್ ಒನ್ ಡೇ ಐ ಫೀಲ್ ದಟ್ ಎವ್ರಿಬಡಿ ಮಸ್ಟ್ ಕಟ್ ಇಟ್ ಡೌನ್ ಅಟ್ ಲೀಸ್ಟ್. ಬಿಡಬೇಕು ಅಂದರೆ ಒಂದೇ ಸತಿ ಬಿಡೋಕ್ಕಾಗೋದಿಲ್ಲ. ಅಂದರೆ ನೀವು ಬಟ್ I am sick. First, let's see how it works on me. See, if there is a disease which is a life sentence, and now I have given you a solution for that, it's worth trying at any cost, na? Life sentence badlu. Yes, sir. And see, you have to say how I can give up my roti, how yage rice bidakagutte anta. You must ask, is it worth my eyes? Is it worth my leg? Is it worth my heart? Is it worth my kidney? Rice. ಅಷ್ಟೇ. ಆಮೇಲೆ ನೋಡೋಣ. ಆದರೆ ಹೇಗೆ ಮೊದಲು ಹೇಳ್ತಿದ್ರಲ್ಲ, ಅಯ್ಯೋ ಟೊಬ್ಯಾಕೊ ಗ್ರೋವರ್ಸ್ ಅಲ್ಲಿ ಹೋಗ್ತಾರೆ, ಸೊ ಲ್ಯಾಕ್ಸ್ ಆಫ್ ದೆಮ್ ವಿಲ್ ನಾಟ್ ಲೂಸ್ ದೇರ್ ಅರ್ನಿಂಗ್. ದಟ್ ಈಸ್ ನಾಟ್ ದ ಪಾಯಿಂಟ್. ವಿಲ್ ಫೈಂಡ್ ಸಮ್ ಆಲ್ಟರ್ನೇಟಿವ್ ಫಾರ್ ದೆಮ್. ಆಮೇಲೆ ನಾವು ಈ ಥರ ಹೆಲ್ತಿ ಫುಡ್ನ ದೇ ವಿಲ್ ಆಲ್ಸೋ ಸ್ಟಾರ್ಟ್ ಗ್ರೋಯಿಂಗ್.
ಇಂಡಸ್ಟ್ರೀಸ್ ಕೂಡ ಅವ್ರು ಇವಾಗ ಮಾಡ್ತಾ ಇದ್ದಾರೆ, ನಾಳೆ ಇದು ಆಗೋದಿಲ್ಲ, ಅದು ಬ್ಯಾನ್ ಆಗಿದೆ ಅಂದರೆ ದೇ ವಿಲ್ ಸ್ಟಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ದಿಸ್ ಕೈಂಡ್ ಆಫ್ ಫುಡ್ಸ್. ವಿ ಆಲ್ರೆಡಿ ಹ್ಯಾವ್ ಇನಫ್ ಆಫ್ ಪೀಪಲ್. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಹೇಳಿ, ದೇ ವಿಲ್ ಸಪ್ಲೈ ದಿಸ್ ಕೈಂಡ್ ಆಫ್ ಫುಡ್ ಹೋಮ್. ನಿಮ್ಗೆ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅಂದರೆ ಲಂಚ್, ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್, ನಿಮ್ಮ ಬೇಕಾದ್ರೆ ಲಂಚ್ ನಿಮ್ಮ ಆಫೀಸ್ಗೆ ಕಳಿಸ್ಕೊಡ್ತಾರೆ. ದೇರ್ ಆರ್ ಆಲ್ರೆಡಿ ಕಂಪನೀಸ್ ಹು ಆರ್ ಮ್ಯಾನುಫ್ಯಾಕ್ಚರಿಂಗ್ ದಿಸ್ ಲೋ ಕಾರ್ಬೋಹೈಡ್ರೇಟ್ ಫುಡ್ಸ್, ದೇ ವಿಲ್ ಸಪ್ಲೈ ಇಟ್ ಹೋಮ್. ದೇರ್ ಆರ್ ಆಲ್ರೆಡಿ ಪೀಪಲ್ ಹೂ ಮೇಕಿಂಗ್ ಆಲ್ ದಿಸ್ ಲೋ ಕಾರ್ಬೋಹೈಡ್ರೇಟ್ ಆಟ ಗೀಟ ಎಲ್ಲ ಮಾಡ್ತಾರೆ, ಅದರಿಂದ ಚಪಾತಿ ಗಿಪಾತಿ ಎಲ್ಲ ಮಾಡ್ಬೋದು. ಅದಕ್ಕೆ ಹೇಳ್ತಾರಲ್ಲ, ಇಫ್ ಯು ಆರ್ ಔಟ್ ಟು ಬೀಟ್ ಅ ಡಾಗ್, ವಿಲ್ ಶ್ಯೂರ್ಲಿ ಫೈಂಡ್ ಅ ಸ್ಟಿಕ್ ಅಂತ. ಅಫ್ಕೋರ್ಸ್ ವಿ ವಿಲ್ ಸಿ ವಾಟ್ ಹ್ಯಾಪನ್ಸ್ ದ ಲಾರ್ಜರ್ ಪಿಕ್ಚರ್ ನೆಕ್ಸ್ಟ್ ಟೈಮ್, ಬಟ್ ಲೆಟ್ಸ್ ಸಿ ನೌ ಫಸ್ಟ್ ಇಫ್ ಇಟ್ ವರ್ಕ್ಸ್ ಆನ್ ಮೈ ಸೆಲ್ಫ್. ಇಫ್ ಇಟ್ ವರ್ಕ್ಸ್ ಗ್ರೇಟ್, ದೆನ್ ಆಮೇಲೆ ನೋಡೋಣ, ವಿಲ್ ಸ್ಪ್ರೆಡ್ ದ ವರ್ಡ್. ಮೈ ನಿಯರ್ ಆ್ಯಂಡ್ ಡಿಯರ್ ಒನ್ಸ್, ಅವರೆಲ್ಲ ನೀವೇ ನೋಡಿ ಎಷ್ಟು ಜನ ಕೈ ಕಾಲು ಕಳ್ಕೊಳ್ಳಿಲ್ಲ, ಕಣ್ಣು ಕಳ್ಕೊಳ್ಳಿಲ್ಲ, ಕಿಡ್ನಿ ಕಳ್ಕೊಳ್ಳಿಲ್ಲ, ಡಯಾಲಿಸ್ನಲ್ಲಿದ್ದಾರೆ. ಹೋಲ್ ಪ್ರಾಬ್ಲಮ್ ನಾನು ಹೇಳಿದ್ನಲ್ಲ, ವಿ ಆರ್ ಲಿವಿಂಗ್ ಟು ಫೀಡ್ ಹಾಸ್ಪಿಟಲ್ಸ್ ಆ್ಯಂಡ್ ಡಾಕ್ಟರ್ಸ್. ಡಾಕ್ಟ್ರಿಂದ ದೂರ ಇರಬೇಕಾದ್ರೆ ಫಸ್ಟ್ ಥಿಂಗ್ ಇಸ್ ಶುಗರಿಂದ ದೂರ ಇರಬೇಕು. ಹೇಳ್ತಾರೆ ಸರ್, ಇಟ್ ಇಸ್ ಜಸ್ಟ್ ಅ ಸೇಯಿಂಗ್ ಸರ್, ಇನ್ನೇನಿಲ್ಲ. ಮುದ್ದೆನಲ್ಲೂ ಸೈಂಟಿಫಿಕಲಿ ಫೌಂಡೆಡ್ ಅದರಲ್ಲಿ ಶುಗರೇ ಇರೋದು ಸರ್. ಇವಾಗ ನೀವು ಕೇಳಿ, ಯಾರನ್ನ ಕೇಳಿ, ಸರ್ ಸ್ವೀಟ್ಸ್ ತಿನ್ನೋದಿಲ್ಲ ನಾನು, ರೈಸ್ ಅಂತ ನೀವು ಹೇಳಿದೆ, ಮುದ್ದೆ ತಿಂತೀನಿ ಸರ್ ಬೆಳಗ್ಗೆ ಸಾಯಂಕಾಲ, ಆದರೂ ಶುಗರ್ ಮೇಲೆ ಹೋಗ್ತಾನೆ ಇದೆಯಲ್ಲ. ಯಾಕಂದರೆ ದಟ್ ಈಸ್ ಗೋಸ್ ಇನ್ ಟು ದ ಬ್ಲಡ್ ಆಸ್ ಗ್ಲೂಕೋಸ್. ಎಲ್ಲ ಸರ್, ಎಲ್ಲ ದ ಹೋಲ್ ಪ್ರಾಬ್ಲಮ್ ಇಸ್ ಏನಾಗಿದೆ ಅಂದರೆ, ದೇ ಆರ್ ಆಲ್ ಡಿಫ್ರೆಂಟ್ ಶೇಡ್ಸ್. ರೈಸ್ಗಿಂತ ಒನ್ ಸ್ಟೆಪ್ ಮಿಲೆಟ್ ಬೆಟ್ರು, ಬಿಕಾಸ್ ಇಟ್ ಇಸ್ ಗಾಟ್ ಮೋರ್ ಫೈಬರ್ಸ್ ಅದಿದೆಲ್ಲ. ಬಟ್ ಅಲ್ಟಿಮೇಟ್ಲಿ ನಿಮ್ಗೇನು ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ರೈಸ್ ಯು ಕ್ಯಾನ್ ಗೋ ಟು. ಬಟ್ ಒನ್ಸ್ ಯು ಆರ್ ಓವರ್ ವೇಟ್, ಬಿ ಪಿ, ಶುಗರ್ ಅದಿದಂದರೆ ಯು ಹ್ಯಾವ್ ಟು ಕಟ್ ದಿಸ್ ಆಲ್ಸೋ. ನಾನು ಇವಾಗ ಮಿಲೆಟ್ ತಿಂದರೆ ನನಗೆ ಗೊತ್ತಾಗುತ್ತೆ ಎಲ್ಲಿ ಹೋಗುತ್ತೆ ಶುಗರ್ ಅಂತ. ಮಿಲೆಟ್ ಜೋಳದ ರೋಟಿ ಮಾಡಿ ಅದಿದಂತಾರಲ್ಲ, ಅದೆಲ್ಲ ಜಸ್ಟ್ ಹಿಯರ್ ಆ್ಯಂಡ್ ಸೇ. ನೌ ಯು ಗಾಟ್ ಸೈನ್ಸ್ ಟು ಪ್ರೂವ್ ಇಟ್. ಇಲ್ಲಿ ನೋಡಿ, ಇದು ಹಾಕ್ಬಿಟ್ಟಿದ್ದೀನಲ್ಲ ನಾನು, ಇಟ್ಸ್ ಟೆಲ್ಸ್ ಮಿ ಎಕ್ಸಾಕ್ಟ್ಲಿ ವೇರ್ ಮೈ ಶುಗರ್ ಈಸ್. ಐ ಜಸ್ಟ್ ಶೋ ಯು ಒನ್ಸ್. ಅಫ್ಕೋರ್ಸ್ ಫುಡ್ ಒಂದೇ ಇಂದಲ್ಲ, ಸೋ ಮೆನಿ ಅದರ್ ಥಿಂಗ್ಸ್ ಆಲ್ಸೋ ಹ್ಯಾವ್ ಎಫೆಕ್ಟ್ ಆನ್ ಯೋರ್ ಶುಗರ್ಸ್. ನಿಮ್ಮ ಸ್ಟ್ರೆಸ್ ಲೆವೆಲ್ಸು ಅದಿದೆಲ್ಲ. ಹಾಂ, ಇಲ್ಲಿ ನೋಡಿ 178. ಏನಕ್ಕೆ ಗೊತ್ತದು? ಇಟ್ಸ್ ನಾಟ್ ಓನ್ಲಿ ವಾಟ್ ವಿ ಈಟ್ changes my sugar level. Usually this is very high for my post lunch period. Istottige 134, 140 irodu. Because I have been standing and talking in front of very senior journalists anta helidre, some amount of cortisol, some amount of enzymes, so sugar, nan sugar tinde illa, but my body will manufacture sugar and says you have to be alert, you have to be thinking, you have to be talking to some very intelligent people, and it will produce glucose, whatever glucose that's necessary for my brain, and that's why my sugar is 178 now. Otherwise, in a normal, if I was at home after lunch and istottige with the same food, it would have been below 130, 140. So, sugar can come out. This will show the effect of your what you eat and where it goes. When you are stressed, where it goes. When you exercise, what happens? Elli sugar hogtadanta. So, all these things have an effect on this thing. But most important is what you eat. Because you are not going to be talking to everyone, addressing people 24 hours. But you are going to eat 24 hours. ಈ ನಾರ್ಮಲ್ ಶುಗರ್ ಲೆವೆಲ್ ಅಂದರೆ ಬಿಫೋರ್ ಆ್ಯಂಡ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಫಾಸ್ಟಿಂಗ್ ಯೂಶಲಿ ಅರೌಂಡ್ ಎಷ್ಟು 100, 110 ಅಂತ ನಾರ್ಮಲ್ ಇರುತ್ತೆ. ಆಫ್ಟರ್ ಫುಡ್ ಯೂಶಲಿ 125 ಅಷ್ಟಿರುತ್ತೆ. ಅದು 125 ಮೇಲೆ ಹೋದರೆ ಯೂಶಲಿ ದೇ ಸೇ ಅದು ಮೋಸ್ಟ್ ಇಂಪಾರ್ಟೆಂಟ್. ಐ ಹ್ಯಾವ್ ನೋಟಿಸ್ ದಿಸ್. ಯಾಕಂದರೆ ಇದು ಮಿನಿಟ್ ಟು ಮಿನಿಟ್ ಕೊಡ್ತದೆ ನನ್ನ ಶುಗರು. ಏನೇನೋ ಅದ್ರ ಪಾಡಿಗೆ ವೇರಿ ಆಗ್ತಾ ಇರುತ್ತೆ. ನೋಡಿ, ಇವಾಗ ಈ ಶುಗರ್ ನಾನು ನೋಡಿದೆ, ಏನಪ್ಪ 178 ಇಟ್ಕೊಂಡು ನೀನು ಸುಮ್ಮನೆ ಮಾತ್ರೆ ತಗೊತಾ ಇಲ್ಲ ಅಂತ. ಡಾಕ್ಟರ್ ಟೇಕ್ ಟ್ಯಾಬ್ಲೆಟ್, ಬಟ್ ದಿಸ್ ಇಸ್ ಜಸ್ಟ್ ಆಫ್ಟರ್ 1 hour ಇಟ್ ವಿಲ್ ಕಮ್ ಡೌನ್ ಟು 135. So these variations, subtle variations are not found out. Yello once hinge chuch nodidre ashte. It's like trying to peep through a hole and find out what's in your office here. Nimage ಏನು ಸಿಗುತ್ತೆ, ಬಟ್ ಇದು ಹಾಗಲ್ಲ, ಕರೆಕ್ಟ್ ಹೇಳ್ಬಿಡುತ್ತೆ. So actually better way of doing it is what's that called 3 months average, HbA1c ಅಂತ ಹೇಳ್ತೀವಲ್ಲ. That's a little better way. But that also does not give. Sometimes ತುಂಬ ಹೈ ಹೋಗ್ಬೋದು, ತುಂಬ ಲೋ ಹೋಗ್ಬೋದು. ಮಧ್ಯರಾತ್ರಿ ಮಲ್ತಾ ಇರಬೇಕಾದ್ರೆ you can get into hypo, especially if you are ಟೇಕಿಂಗ್ ಇಂಜೆಕ್ಷನ್. ಅದು ಕಂಡುಹಿಡಿಯೋದೇ ಇಲ್ಲಲ್ಲ. ಅದೊಂದು ಆ್ಯಾವ್ರೇಜ್ ಹೇಳುತ್ತೆ, 3 months ಆ್ಯಾವ್ರೇಜ್. ಇದು ನೀವು ಬೆಳಗ್ಗೆ ಎದ್ದಾಗ ಎಷ್ಟು ಶುಗರ್ ಇದೆ ಅಂತ ಹೇಳುತ್ತೆ. ಬೆಳಗ್ಗೆ ಎದ್ದಾಗ ಆ್ಯಕ್ಚುಲಿ ನಾನು ಏನು ಹೊಟ್ಟೆಗೆ ತಿನ್ನೋದಿಲ್ಲ, ಆದ್ರೂ 20-30 points ಮೋರ್ ದೆನ್ ವಾಟ್ ಇಟ್ ವಾಸ್ ಅಟ್ ನೈಟ್. ಸುಮ್ಮನೆ ಎದ್ದು 8 ಗಂಟೆಗೆ ನೋಡಿದ್ರೆ. ಆ್ಯಂಡ್ ಅದು 140 ನಿಂದು ಇದೆಲ್ಲ ಫಾಸ್ಟಿಂಗ್ ಅಂತ ಹೇಳಿ ಯು ಗೋ ಟು ಡಾಕ್ಟರ್, ವಿಲ್ ಪುಟ್ ಯುವರ್ ಟ್ಯಾಬ್ಲೆಟ್ಸ್. ಬಟ್ ನಿಮ್ದು ಇದು ಕಂಟಿನ್ಯೂಸ್ ಗ್ರಾಫ್ ನೋಡಿದರೆ ಇಲ್ಲ. ಬೆಳಗ್ಗೆ ಹೇಳುವಾಗ ಯುವರ್ ಬಾಡಿ ಇಸ್ ಪ್ರಿಪೇರಿಂಗ್ ಫಾರ್ ದ ಮಾರ್ನಿಂಗ್. ಇಟ್ ವಿಲ್ ಮ್ಯಾನುಫ್ಯಾಕ್ಚರ್ ಸಮ್ ಗ್ಲೂಕೋಸ್ ಆ್ಯಂಡ್ ಪುಷ್ ಇಟ್ ಇನ್ ಟು ದ ಬ್ಲಡ್ ಆ್ಯಂಡ್ ದಟ್ ವಿಲ್ ಬಿ ಶೋನ್ ಹಿಯರ್. So these things are not considered. It got exhausted. 350, 400. ಹೌದು. Then you lose weight and you start becoming again. Ulta. See, it's very simple. Insulin is a fat storing hormone. It's like steroid. Steroid ತಗೊಂತ ಇದ್ದವ್ರು ಹೇಗೆ ವೇಟ್ ಬರುತ್ತಲ್ಲ, ನೀವು ಯು ಈಟ್ ಥಿಂಗ್ಸ್ ಟು ಸ್ಟಿಮ್ಯುಲೇಟ್ ಇನ್ಸುಲಿನ್ ಅಂತ ಹೇಳಿದ್ರೆ ಯು ಆರ್ ಫೋರ್ಸಿಂಗ್ the insulin force you to eat more and become fatter and fatter and fatter.
because insulin is going up. When insulin comes down, as he says, no, when there is no insulin in the body manufactured itself, then you start losing weight. You ನೋಡಿರ್ಬೋದು 100 years back, before the advent of insulin, ಒಂದು ಮಗು that's called type 1 diabetesನಲ್ಲಿ absolutely no insulin, as he says, ಎಷ್ಟು ಸಪೋರ್ಟ್ ಇರ್ತಾರೆ, ಇಸ್ ಅಬೌಟ್ ಟು ಡೈ. ಆಮೇಲೆ ಜಸ್ಟ್ ಸ್ಟಾರ್ಟೆಡ್ ಗಿವಿಂಗ್ ಇಂಜೆಕ್ಷನ್, ನೋಡಿ ಒಂದು 6 ತಿಂಗಳು 1 ವರ್ಷಕ್ಕೆ ಫ್ಲಫಿ ಆಗಿಬಿಡ್ತಾರೆ, ಬಿಕಾಸ್ ಇಟ್ಸ್ ಗಾಟ್ ದಿಸ್. that's why insulin is a fat storing hormone ಅಂತ ಹೇಳ್ತೀವಿ. And every time we eat this, you are encouraging the insulin to come up, store fats. Whatever you eat, it will convert into fat and store it. ಆಮೇಲೆ you feel hungry again, it can't use the fat again when you need it, so you keep on eating. So it's a vicious cycle. You eat, it stores. You eat, it stores. But don't eat things that stimulate insulin, ಆವಾಗ automatically everything will come down. So insulin ಬರ್ದೇ ಆಗದೇ ಇರುವಾಗ ನಮ್ಗೆ ಏನು ಮಾಡೋಕ್ಕಾಗಲ್ಲ. Insulin is essential for life. Essential. ಅದಂದ್ರೆ ಜಾಸ್ತಿ ಆಗದಂಗೆ you can't do it, it's in your hand only. You are only caused it by eating foods that require insulin. Sugars, grains require insulin, because ಅದು ತಿಂದ ತಕ್ಷಣ ಬ್ಲಡ್ ಇನ್ಸುಲಿನ್ ಜಾಸ್ತಿ ಆಗುತ್ತಲ್ಲ, ದಟ್ಸ್ ಅ ವೆರಿ ಡೇಂಜರಸ್ ಸ್ಟೇಜ್. ಅದನ್ನು ಕಮ್ಮಿ ಮಾಡೋಕ್ಕೆ ಇನ್ಸುಲಿನ್ ಜಾಸ್ತಿ ಆಗೋದು. ಅದು ಜಾಸ್ತಿ ಆದಮೇಲೆ ಇನ್ನೇನೇನೋ ಸೈಡ್ ಎಫೆಕ್ಟ್ಸ್ ಕೊಡುತ್ತೆ, ಬಟ್ ಅದು ಮಾಡಲೇಬೇಕು, ಬಿಕಾಸ್ ದಟ್ ಇಸ್ ಪ್ರೈಮರಿ. ಯು ಕಾಂಟ್ ಹ್ಯಾವ್ ವೆರಿ ಹೈ ಬ್ಲಡ್ ಶುಗರ್ಸ್ ಫಾರ್ ಟೂ ಲಾಂಗ್. ಇಟ್ ಟ್ರೈಸ್ ಟು ಸಪ್ರೆಸ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ನೀವು ಆ ಥರ ನೀವು ಫ್ಯಾಟ್ಸ್ ತಿಂದರೆ ಇನ್ಸುಲಿನ್ ಮೇಲೆ ಏನು ಪರಿಣಾಮ ಇಲ್ಲ. ಅದ್ರ ಪಾಡಿ ಆರಾಮಾಗಿ ಇನ್ಸುಲಿನ್ ಕಮ್ಮಿ ಆಗಿರುತ್ತೆ, ಫ್ಯಾಟು ಆರಾಮಾಗಿರುತ್ತೆ, ನಿಮ್ಮ ಲೆವೆಲಲ್ಲಿ ಎನರ್ಜಿ ಇರುತ್ತೆ. So you don't feel hungry also. You eat occasionally where you want. You only eat that. Na body can run on fats. That's what we should understand. Oh, sugar is the sugar is not essential for life. That we must understand. So after that, what I did was I started studying Yes. a lot into this Correct. cell mechanism, Yes. metabolism. Okay, so a lot of things Thanks, I started Appa. studying it. Then what I discovered is basically it is the food, as you rightly said. Correct. So food is the main concern. Correct. So I stopped taking 3 meals or 4 meals which I used to take earlier. Correct. And reduced it to 2 meals. Then it came down to 1 meal. Then I went on fasting for 10, 12 days. Fantastic. Continuously. And then again I will break it again on 2 meals, and again I will go on fasting. Yes. Even now, even today, 2 days in a week I am on complete fasting. Fantastic. Fasting is fantastic for health. But ನಿಮ್ದು ಏನಾಯ್ತು, ಇನ್ಸುಲಿನ್ ಹೋಗೇ ಬಿಡ್ತಂತಲ್ಲ, ಇವಾಗ ಎಷ್ಟಿದೆ ನಿಮ್ಮ ಸಿ ಪೆಪ್ಟೈಡ್ ಟೆಸ್ಟ್ ಎಲ್ಲ? It started repairing after that fasting thing. No, it started repairing. ಅಲ್ಲ, ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಜಸ್ಟ್ do not eat, even for type 1 diabetics I'm saying, who do not have insulin at all, who are taking injections, they can cut their injection by half if they don't eat foods that stimulate and need insulin. Very simple. Thanks Appa. You must be wondering ಏನು ಹಾಕಿದೆ ಅಂತ. I find it difficult to drink coffee without sugar. Okay, I always carry what is called, this is one thing that is allowed, what's called stevia anta. Stevia is, it's a natural sweetener from leaves in the ಬರೋದು. So many sweeteners are there, chemical ಕಿಂತ ಇದು ಬೆಟರ್ ಇದೆ. So this can be used, I mean, ಎಲ್ಲ ಬಿಟ್ಬಿಡಿ ಅಂದರೆ ಇದಾಗೋದಿಲ್ಲಪ್ಪ, ಜೀವನ ಬಿಟ್ಬಿಡೋದು ಬೆಟ್ರು, ಏನು ತಿನ್ನಕ್ಕೆ ಬಿಡೋದಿಲ್ಲ ಡಾಕ್ಟರ್ ಅಂತಾರೆ. ಸೊ ಇದನ್ನು ಮಾಡಿ, ತೊಂದರೆ ಇಲ್ಲ. ಯು ಕ್ಯಾನ್ ಮೇಕ್ ಸಮ್ ಒಕೇಶನಲಿ ಸಮ್ ಸ್ವೀಟ್ಸ್ ವಿತ್ ದಿಸ್ ಆಲ್ಸೋ. ಸ್ಟೀವಿಯಾ ಇಸ್ ದ ಸೇಫೆಸ್ಟ್. ಸ್ಟೀವಿಯಾ ಇಸ್ ನ್ಯಾಚುರಲ್, ಇಟ್ಸ್ ಫ್ರಮ್ ದ ಸ್ಟೀವಿಯಾ ಲೀವ್ಸ್. ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್. ಹೇಳಿ ಸರ್. ಖಂಡಿತ ಅಲ್ಲ, ಟು ಸಮ್ ಎಕ್ಸ್ಟೆಂಟ್ ಯು ಕ್ಯಾನ್ ಸರ್. ಅದೇ ಫಿಯರ್ ಸರ್, ಫ್ಯಾಟ್ ಫಿಯರ್. ರೆಡ್ ಮೀಟಲ್ಲಿ ಸ್ಯಾಚುರೇಟ್ ಫ್ಯಾಟ್ ಜಾಸ್ತಿ ಇದೆ ಅಂತ. ಡೋಂಟ್ ಗೋ ಓವರ್ ಬೋರ್ಡ್. ರೆಡ್ ಮೀಟ್ ಆಗಲಿ, ಫಿಶ್ ಆಗಲಿ, ಎಸ್ಪೆಷಲಿ ನೀವು ಫಿಶ್ ತಿನ್ನುವಾಗ ಫ್ಯಾಟಿ ಫಿಶ್ ಇಸ್ ಇಂಪಾರ್ಟೆಂಟ್ ಸರ್. ಇಟ್ ಮಸ್ಟ್ ಹ್ಯಾವ್ ನಾಟ್ ಓನ್ಲಿ ಪ್ರೋಟೀನ್ಸ್, ದ ಫ್ಯಾಟ್ ಮಸ್ಟ್ ಕಮ್ ಫ್ರಮ್ ದೇರ್. ಅದಕ್ಕೆ ಸಾರ್ಡಿನ್ಸು, ಮ್ಯಾಕ್ರೆಲ್ಲು, ಸ್ಯಾಲ್ಮನ್ ಅಂತೀವಲ್ಲ. ಸಾರ್ಡಿನ್ಸ್ ಅಂತ ಹೇಳ್ತಾರೆ ನೋಡಿ, ನಮ್ಮ ಊರ ಕಡೆಯವ್ರು ಗೊತ್ತಿರ್ಬೋದು. ಅದೇ ಬೈಗಿ ಮೀನು ಅಂತ ಹೇಳ್ತಾರೆ, ಬಂಗಡಿ ಮೀನು. ಮ್ಯಾಕ್ರೆಲ್ ಇಸ್ ಬಂಗಡಿ. ದೇ ಆರ್ ಆಲ್ ಫ್ಯಾಟಿ ಫಿಶ್ ಸರ್. ಭೂತಾಯಿ ಅಂತಾರೆ. ಅದು ಫ್ಯಾಟಿ ಫಿಶ್. ಆಲ್ದು ನಮ್ಮ ಊರ ಕಡೆ ಬಡವರ ಬಂಗಡಿ ಯಾರು ತಿಂತಾರೆ, ಈ ಬಂಗಡಿ ಕೇಳಿದ್ರೆ ಅವ್ನು ಯಾರಪ್ಪ ಬಂಗಡಿ ತಿನ್ನೋದಂತ. ನಮ್ಮ ಮನೇನ ನಾನು ಹೇಳಿದೆ, ನನಗೆ ಬಂಗಡಿನೇ ತಾ ಅಂತ. ಐ ಮೀನ್ ಬೈಗಿ ಕೂಡ. ಐ ಆಮ್ ಜಸ್ಟ್ ಸೇಯಿಂಗ್ ಭೂತಾಯ ವಾಟ್ ಎವರ್. ಐ ಆಮ್ ಜಸ್ಟ್ ಸೆಲ್ಲಿಂಗ್ ಫಾರ್ ದೋಸ್ ಹೂ ಈಟ್ ಫಿಶ್ ಇನ್ ಮಾಡ್ರೇಷನ್ ಸರ್. ಡೋಂಟ್ ಗೋ ಓವರ್ ಬೋರ್ಡ್ ಫಾರ್ ಎನಿಥಿಂಗ್. ಆ್ಯಂಡ್ ದೆನ್ ಅಲ್ಟಿಮೇಟ್ಲಿ ಈಟ್ ವೆನ್ ಹಂಗ್ರಿ. ಈ ಪಾರ್ಟೀಸ್ಗೆಲ್ಲ ಹೋಗ್ತೀವಲ್ಲ, ಹಾಗಾದ್ರೆ ಏನು ಮಾಡ್ತೀರಂತ, ಊಟಕ್ಕೆ ಹೋಗ್ತೀರಲ್ಲ, ಈ ಬಾಳೆಯಲ್ಲಿ ಊಟ ಮದುವೆಗಿದೆ, ಕರೆಕ್ಟ್ ಹೋಗಬಾರ್ದು. ಅಲ್ಲಿ ಊಟ ಮಾಡಿದರೆ ಅವ್ರು ಬೈತಾರೆ. ಸೊ ಎಲೆ ಕೂತ್ಕೊಳ್ಳೋದು, ಅವ್ನು ಬರ್ತಾನೆ ಫಸ್ಟು ಸ್ವೀಟ್ಸ್ ಗಿಟ್ಟಂದೆ ಹಾಕ್ಬೇಡಪ್ಪ ಅಂತ. ಹಾಕಿದರೆ ಸುಮ್ಮನೆ ಒಂದು ಅಲ್ಲಲ್ಲ, ಎಷ್ಟು ಬೇಕಲ್ಲ, ಯಾವುದು ಬೇಕು, ಎಷ್ಟು ಬೇಕಲ್ಲ, ಯಾವ್ದು ಬೇಕು. ಸೊ ಸ್ವೀಟ್ಸ್ ಹಾಕಕ್ಕೆ ಬಿಡಬೇಡ. ಅವನು 4 ಥರ ಪಲ್ಯ ತರ್ತಾರೆ. ದಟ್ ಇಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಕಸ್. ಆ ಪಲ್ಯ ಇನ್ನೊಂದು ಚೂರು ಜಾಸ್ತಿ ಹಾಕಪ್ಪ. ಪಲ್ಯನ ರೈಸ್ ಥರ ತಿನ್ನಬೇಕು. ಅದನ್ನೇ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ರೈಸ್ ಐಟಮ್ಸ್ ಹಾಕಲೇಬಾರ್ದು. ರೈಸು, ಕೇಸರಿ ಬಾತು, ಮಣ್ಣು ಏನೇನು, ಈ ಪಲ್ಯನೇ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾದ್ರೆ ಮೊಸರು, ನಿಮ್ಮ ಮಜ್ಜಿಗೆ, ಯಾವುದು ಉಪ್ಪಿನಕಾಯಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ಆವಾಗ ಒಂದು ಸತಿ ಮೊಸರು ಜೊತೆ ಕಲಿಸಿದ್ರೆ ಅದು ಮೊಸರನ್ನ ಥರ ಆಗುತ್ತೆ. ಐ ಆಮ್ ಟೆಲಿಂಗ್ ಯು,
ರುಚಿ ರುಚಿಯಾಗಿ ಮಾಡಿ, ಉಪ್ಪು ಹಾಕಿ. ಡೋಂಟ್ ಫಿಯರ್ ಸಾಲ್ಟ್ ಆಲ್ಸೋ, ಐಮ್ ಟೆಲಿಂಗ್ ಯು. I was about to ask. Salt is another thing. That's what I forgot to tell you. They blame the butter for what the bread did. They blame the salt for what sugar did. Today's science says it's not the problem. But salt too, and of course, ಏನಿಲ್ಲ, ಯು ಕ್ಯಾನ್ ಈಟ್ ಆಸ್ ಮಚ್ ಎಸ್ ಸಾಲ್ಟ್. ಏನಾಗುತ್ತೆ ಅಂತ ಹೇಳಿದ್ರೆ, ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ ನಾವು ಎಷ್ಟೇ ಎಕ್ಸೆಸ್ ಸಾಲ್ಟ್ ತಿಂದ್ರೂ ಕಿಡ್ನಿ ವಿಲ್ ಥ್ರೋ ಇಟ್ ಔಟ್. ಬಟ್ ಇನ್ಸುಲಿನ್ ಹೈ ಇದ್ದರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ, ಇಟ್ ವಿಲ್ ಹೋಲ್ಡ್ ಆನ್ ಟು ದ ಸಾಲ್ಟ್. ಅದು ಹೇಳ್ತಾರೆ ಸರ್, ದಟ್ ಈಸ್ ದ ನಾರ್ಮಲ್ ದಿಸ್ ಥಿಂಗ್. ಬಟ್ ಬಿ ಪಿ ಬರೋದು ಇದೇ ಕಾಯಿಲೆಯಿಂದ. ಐ ಆಮ್ ಸುಮ್ಮನೆ ಸಕ್ಕರೆ ಕಾಯಿಲೆ ಅಂತ ಹೆಸರಿಟ್ಟಿದ್ದು. ಆಲ್ ದ 100 ಡಿಸೀಸ್ ದಟ್ ಐ ಬಿನ್ ಟಾಕಿಂಗ್ ಔಟ್, ಇನ್ಕ್ಲೂಡಿಂಗ್ ಸೋರ್ಸ್ ಇಸ್ ದಿಸ್. ದಿಸ್ ಈಸ್ ದ ಸೋರ್ಸ್ ಫಾರ್ ಯುವರ್ ಬಿ ಪಿ. ಅದೇನಾಗ್ತದೆ ಅಂದರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾರೆ, ಅದು ಸಾಲ್ಟನ್ನು ಹೊರಗಡೆ ಬಿಸಾಕಕ್ಕೆ ಬಿಡೋದಿಲ್ಲ ಕಿಡ್ನಿನ. ಅದು ರಿಟೇನ್ ಸಾಲ್ಟ್, ಆ್ಯಂಡ್ ವೇರ್ ಸಾಲ್ಟ್ ಗೋಸ್ ವಾಟರ್ ಫ್ಲೋಸ್. ಯುವರ್ ವಾಲ್ಯೂಮ್, ಬ್ಲಡ್ ವಾಲ್ಯೂಮ್ ಇನ್ಕ್ರೀಸಸ್, ಬಿ ಪಿ ಗೋಸ್ ಅಪ್. ಸಾಲ್ಟ್ 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 ಅಂತಾರೆ. ಬಟ್ ಸಾಲ್ಟ್ ಯಾಕೆ ಉಳ್ಕೊಂಡಿದೆ? ಬಿಕಾಸ್ ಆಫ್ ದಿಸ್ ಗ್ರೇನ್ಸ್ ಆ್ಯಂಡ್ ಶುಗರ್ ಅಂತ ಯಾರು ಮಾತಾಡೋದಿಲ್ಲ. ರೂಟ್ ಕಾಸಿಗೆ ಹೋಗ್ಬೇಕು ನಾವು, ಅಲ್ವಾ? ಸೊ ಆ್ಯಂಡ್ ದೆನ್ ಐ ಆಮ್ ಈಟಿಂಗ್ 3 times more salt, ಐ ಆಮ್ ಈಟಿಂಗ್ 3 times more fat. ಐ ಹ್ಯಾವ್ ನೋ ಬಿ ಪಿ ಅಟ್ ಆಲ್. ಮೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ತೋರಿಸಿದೆ ನಾನು. ಇಟ್ಸ್ ಮೈಂಡ್ ಬಾಗ್ಲಿಂಗ್. ನನಗೆ ಇನ್ನೇನಿಲ್ಲ. ದ ಗ್ರೇಟೆಸ್ಟ್ ಕ್ರೈಸಿಸ್ ಹ್ಯುಮ್ಯಾನಿಟಿ ಈಸ್ ಫೇಸಿಂಗ್ ಟುಡೇ ಇಸ್ ದಿಸ್ ಡಿಸೀಸ್. 75% of the health dollar is spent on this. Even the richest of nations will go bankrupt in a few decades if this trend continues. And there is such a simple solution for it. Simple, absolutely, you don't need anything. You have to convince everybody. ನೋಡಪ್ಪ, ಡಾಕ್ಟ್ರು ಎಲ್ಲರೂ ಬಾಯಿಂದ ಇದು ಬಂತಂದರೆ, ಯಾವ ದಿವಸ ಸಾಲ್ಟ್ ತಿನ್ನೋದು ಬೇಡಪ್ಪ, ಫ್ಯಾಟ್ ತಿನ್ನಬೇಡಪ್ಪ ಅಂತೆಲ್ಲ ಹೇಳ್ತಿರಲ್ಲ, ಅದು ನಾಳೆ ಉಲ್ಟಾ ಹೇಳ್ತಿರಲ್ಲ. ಡಾಕ್ಟ್ರು ಕರೆಕ್ಟಾಗಿ ಕಡ್ಡಿ ಮುರಿದಂಗೆ ಹೇಳಿದ್ರೆ ತಿನ್ನೋದಿಲ್ಲ. ಇದು ನಾನೊಂದು ಹೇಳೋದು, ಇನ್ನೊಬ್ಬ ಡಾಕ್ಟ್ರ್ ಒಂದು ಹೇಳೋದು, ಅವರೊಂದು ಹೇಳೋದು, ಪೇಪರ್ನ ನಾಳೆ ಇನ್ನೊಂದು ಏನೋ ಬರೋದು, ಅಯ್ಯೋ ಇದು ಬೇಡಪ್ಪ ಬಿಟ್ಬಿಡು, ಈ ಮಾಡ್ರೇಷನ್ ಇಸ್ ದ ಬೆಸ್ಟ್ ವೇ ಅಂತ ಹೇಳಿಬಿಟ್ಟು ಅದೇನೋ ಮಾಡ್ಬಿಟ್ಟು. ಬಟ್ ದಿಸ್ ಇಸ್ ಗಿವಿಂಗ್ ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್. 500 people. ಈ ಫಾಸ್ಟಿಂಗ್ ಮತ್ತೆ ಲಿಕ್ವಿಡ್ ಫುಡ್, ಲಿಕ್ವಿಡ್ ಡಯಟ್, ಅದ್ರ ಬಗ್ಗೆ ಹೇಗೆ ಹೇಳ್ತೀವಿ? ಫಾಸ್ಟಿಂಗ್ ಇಸ್ ಫ್ಯಾಂಟಾಸ್ಟಿಕ್ ಫಾರ್ ಹೆಲ್ತ್ ಸರ್. ಇಫ್ ಯು ಕ್ಯಾನ್ ಫಾಸ್ಟ್, ಗ್ಯಾಸ್ಟ್ರಿಕ್ಗೆ ಏನಾಗೋದಿಲ್ಲ ಸರ್. ಆಲ್ ದ್ಯಾಟ್ ಇಸ್ ಆಲ್ ಟೆಂಪ್ರರಿ. ಬಾಡಿ ರೆಸಿಸ್ಟಿಂಗ್, ಐಮ್ ಟೆಲಿಂಗ್ ಯು. ಸಿ ಆ್ಯಕ್ಚುಲಿ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ, ಪ್ರಿಸ್ನರ್ಸ್ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ದೇ ವರ್ ಸ್ಟಾರ್ವ್ಡ್. ಊಟ ಗೀಟ ಕೊಡ್ತಾ ಇರಲಿಲ್ಲ. ಬಿಕಾಸ್ ಔಟ್ ಆಫ್ ಫಿಯರ್ ಲಾಟ್ ಆಫ್ ಪೀಪಲ್ ಡೈಡ್. ಬಟ್ ದೋಸ್ ಹೂ ಸರ್ವೈವ್ಡ್, they were stronger than even the people who ate normally, because they had such high immunity. Sugars ಕೊಟ್ಟಿಲ್ಲಲ್ಲ, the body is so great. I mean, they skinny ಆಗಿದ್ರು, but the immunity level is very high. They never died natural death at all. ಅಷ್ಟು ಸ್ಟ್ರಾಂಗ್ ಇರುತ್ತೆ ನಮ್ಮ ಬಾಡಿ. ಸೊ ಇಫ್ ಯು ಕ್ಯಾನ್ ಫಾಸ್ಟ್, ಅಟ್ ಲೀಸ್ಟ್ ಡೂ ದಿಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಹ್ಯಾವ್ ಎನ್ ಅರ್ಲಿ ಡಿನ್ನರ್ ಆ್ಯಂಡ್ ಲೇಟ್ ಬ್ರೇಕ್ಫಾಸ್ಟ್. 14-16 hours ಫಾಸ್ಟ್ ಇದ್ದರೆ ದಟ್ಸ್ ಗುಡ್. ಬಟ್ ಇಫ್ ಯು ಕ್ಯಾನ್ ಫಾಸ್ಟ್, ಅದಕ್ಕೆ ಸರ್ ನಮ್ಮ ಎಲ್ಲ ಇದರಲ್ಲೂ ತಿಂಗಳಲ್ಲಿ ಒಂದು ಸತಿನೋ ಏಕಾದಶಿ, ಅದು ಇದು ಮುಸ್ಲಿಮ್ಸಲ್ಲಿ ಅವರು ರಂಜಾನ್ ಅದೆಲ್ಲ ಫಾಸ್ಟ್ ಮಾಡ್ತಾರಲ್ಲ, ಇಟ್ಸ್ ಆಲ್ ಮೆಂಟ್ ಫಾರ್ ದ್ಯಾಟ್. ಆ್ಯಕ್ಚುಲಿ ದಿಸ್ ಬಾಡಿ ಇಸ್ ಬಿಲ್ಡ್ ಫಾರ್ ದ್ಯಾಟ್. ಸಿ, ಎಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬೂಫೆ ಬ್ರೇಕ್ಫಾಸ್ಟ್ ಎಲ್ಲಿತ್ತು? ಮೈ ಆನ್ಸರ್ಸ್ ಐಮ್ ಟಾಕಿಂಗ್ ಓಲ್ಡ್. ಎದ್ದ ತಕ್ಷಣ ಬೆಳಿಗ್ಗೆ ನಥಿಂಗ್, ದೇ ಆರ್ ಆನ್ ಎಂಪ್ಟಿ ಸ್ಟಮಕ್ till 10 o'clock. They have to go hunting or finding food. If they find something that day, is very good. If they don't find, 2-3 days they will fast. They are forced to fast. So body is got used to that. So ಏನಾಗುತ್ತೆ ಅಂದರೆ, ಫೀಸ್ಟ್ ಮಾಡಿದವಾಗ ಇಟ್ ವಿಲ್ ಕೀಟ್ ಆ್ಯಂಡ್ ಇಟ್ ವಿಲ್ ಸ್ಟೋರ್. ಯಾಕಂದರೆ ನಾಳೆ ಫುಡ್ ಸಿಗುತ್ತೆ ಏನೋ ಗೊತ್ತಿಲ್ಲಲ್ಲ. ಸೊ ಇನ್ನೊಂದು 3-4 ಡೇಸ್ಗೆ ರೆಡಿ ಆಗಿರುತ್ತೆ. ಇದೇನಾಗಿದೆ, ದೇರ್ ಇಸ್ ಓನ್ಲಿ ಫೀಸ್ಟಿಂಗ್ ಆ್ಯಂಡ್ ಫೀಸ್ಟಿಂಗ್ ಆ್ಯಂಡ್ ಫೀಸ್ಟಿಂಗ್, ನೋ ಫಾಸ್ಟಿಂಗ್. ದೇರ್ ಇಸ್ ನೋ ರೇನಿ ಡೇ ಅಟ್ ಆಲ್. ಸೊ ದಿಸ್ ವೈ ಯು ಹ್ಯಾವ್ ಬಿಕಮ್ ಸಿಕ್. ನಾನು ಸ್ಟೂಡೆಂಟ್ ಇದ್ದವಾಗ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ಟು ಡೈ ಬಿಕಾಸ್ ಆಫ್ ಅಂಡರ್ ನ್ಯೂಟ್ರಿಷನ್. ಟುಡೇ ಮೋಸ್ಟ್ ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ಓವರ್ ನ್ಯೂಟ್ರಿಷನ್. ದಟ್ ಈಸ್ ದ ಸ್ಟ್ರಾಟಜಿ. ಆ್ಯಂಡ್ ದಿಸ್ ಇಸ್ ಹ್ಯಾಪನ್ ರೈಟ್ ಅಂಡರ್ ಅವರ್ ಓನ್ ನೋಸ್. ನಾನು 1980 ಐ ಗ್ರ್ಯಾಜುಯೇಟೆಡ್. ಇನ್ ದಿಸ್ ಲಾಸ್ಟ್ 40-50 years ದೀಸ್ ಥಿಂಗ್ಸ್ ಆರ್ ಹ್ಯಾಪನ್. ಬೀಟ್ರೂಟು, ಪೊಟೇಟೋ ಆ್ಯಂಡ್ ಗೆಣಸು ಬಿಟ್ಟರೆ ಬೇರೆ ಎಲ್ಲ ಬಿಲೋ ದ ಗ್ರೌಂಡ್ ಸ್ವಲ್ಪ ಮಾಡರೇಷನ್. ಅಬೌವ್ ಗ್ರೌಂಡ್ ವೆಜಿಟೇಬಲ್ಸ್ ಎಷ್ಟು ಬೇಕಾದ್ರೂ ತಿನ್ಬೋದು. ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಲ್ಲ. ಸೊ ಅದಕ್ಕೆ ನಾನು ಹೇಳಿದೆ, ಕರೆಕ್ಟ್. ವಾಟ್ ಯು ಆರ್ ಸೇಯಿಂಗ್ ಇಸ್ 100% ಕರೆಕ್ಟ್. ನನಗೆಲ್ಲ ಇದು ಹೇಳಿಬಿಟ್ಟು ಯು ಮಸ್ಟ್ ಈಟ್ ಆರ್ಗ್ಯಾನಿಕ್, ಫಾರ್ಮ್ ಕೋಳಿ ಬೇಡ, ಇಲ್ಲಿಂದ ಮಿಲ್ಕ್ ಬೇಡ ಅಂದರೆ ಹಂಗಾರೆ ಎಲ್ಲಿ ತರೋದಂತ. ಬಿಕಾಸ್ ಸ್ಟೆಪ್ ಬೈ ಸ್ಟೆಪ್ ಅಂತ ನಾನು ಹೇಳಿದೆ. ಆವಾಗ ಇನ್ನೂ ಥಿಂಗ್ಸ್ ಬಿಕಮ್ ಮೋರ್ ಡಿಫಿಕಲ್ಟ್. 100%. ಅದಕ್ಕೆ ನಾನು ಹೇಳಿದೆ ಆ್ಯಸ್ ನ್ಯಾಚುರಲ್, ಆ್ಯಸ್ ಆರ್ಗ್ಯಾನಿಕ್ ಆಸ್ ಪಾಸಿಬಲ್ ಅಂತ. I am getting at home, I mean something, trying to make out, but we don't know, we have to believe in. ಅದಕ್ಕೆ we have to go back to our villages and how our grandfathers and forefathers lived. ಅವ್ರದ್ದೇ ಕೋಳಿ, ಅವ್ರದ್ದೇ ಮೀನು, ಅವ್ರದ್ದೇ ಮೊಟ್ಟೆ, ಅವ್ರದ್ದೇ ಹಾಲು, ಅವ್ರದ್ದೇ ಬೆಣ್ಣೆ, ಅವ್ರದ್ದೇ ತುಪ್ಪ, ಅದೆಲ್ಲ ಇಟ್ ಬಿಕಮ್ಸ್ ಆರ್ಗ್ಯಾನಿಕ್ ಟೈಪ್. ಶುಗರ್ ಮೂಲ ಸಕ್ಕರೆ
ಹ್ಞೂ ಇಲ್ಲ ಶುಗರ್ ಮೂಲ ಕಬ್ಬು. ಅದಕ್ಕೆ ನಾನು ಹೇಳೋದನ್ನಲ್ಲ, ಈ ಕಬ್ಬುನಲ್ಲಿ ಎನಿಥಿಂಗ್ ದಟ್ ಈಸ್ ಫ್ರಮ್ ದಿಸ್ ಫ್ರೂಟ್ಸ್ ಅಲ್ಲ, 50% ಆಫ್ ದ್ಯಾಟ್ ಶುಗರ್ ಇಸ್ ಕಾಲ್ಡ್ ಫ್ರಕ್ಟೋಸ್. ಅದ್ರ ಬಗ್ಗೆ ಎಲ್ಲ ನಾನು ಹೇಳೋಕೆ ಹೋಗಿಲ್ಲ. ಈ ಫ್ರಕ್ಟೋಸ್ ಇಸ್ ಅ ಡೇಂಜರಸ್ ಥಿಂಗ್. ಫ್ರಕ್ಟೋಸ್ ಇಸ್ ಲೈಕ್ ಆಲ್ಕೋಹಾಲ್. ಇಟ್ ಕ್ಯಾನ್ ಬಿ ಮೆಟಬಲೈಸ್ ಓನ್ಲಿ ಬೈ ದ ಲಿವರ್. ನಾವು ಯಾವಾಗ ಈ ಶುಗರ್ ತಿಂತೀವೋ 50% ಫ್ರಕ್ಟೋಸ್ ಇದೆ ಅದರಲ್ಲಿ, ಯಾಕಂದರೆ ಕಬ್ಬಿಂದ ಬಂದಿರೋದು. ಅದು ಡ್ಯಾಮೇಜ್ ಇಸ್ ದ ಲಿವರ್. ಡ್ಯಾಮೇಜ್ ಲಿವರ್ ಆದಮೇಲೆ ಈ ಒಂದಾದ್ಮೇಲೆ ಒಂದೊಂದು ಕಾಯಿಲೆ ಬರ್ತಾ ಇರುತ್ತೆ. ಸೊ ಅದಕ್ಕೆ that is not natural at all. That could be, I mean, natural, but to excess of it will kill you. So ಇದಕ್ಕೆ ನಮ್ಮ ಬಾಡಿಗೆ ಸ್ವಲ್ಪ ಗ್ಲೂಕೋಸ್ ಬೇಕು. ಸೊ ಈ ಗ್ಲೂಕೋಸ್ 4-5 ಮಾತ್ರೆಗಳಿದೆ. ಈಗ ಫ್ರಕ್ಟೋಸ್, ಲ್ಯಾಕ್ಟೋಸ್. ಹೌದು ಹಾಂ. ಸೊ ಯಾವುದು ನಮಗೆ ಸೂಕ್ತ ಆಗುತ್ತೆ? ನಮ್ಮ ಬಾಡಿಗೆ ಬೇಕಾಗಷ್ಟು ಗ್ಲೂಕೋಸು ಲಿವರ್ ಕ್ಯಾನ್ ಮ್ಯಾನುಫ್ಯಾಕ್ಚರ್ 100 to 200 grams ಆಫ್ ಗ್ಲೂಕೋಸ್ ಎವ್ರಿ ಡೇ ಸರ್. ಇದೆ. ಅದು ಪ್ರೋಟೀನಿಂದ ಮಾಡುತ್ತೆ, ಬೇರೆ ತಿಂದಿದ್ರಿಂದ ಮಾಡುತ್ತೆ. ಸೊ ನೋ ಪ್ರಾಬ್ಲಮ್, ದೆರ್ ಇಸ್ ನೋ ಡರ್. ಎಸೆನ್ಷಿಯಲ್ ಇಲ್ಲ, ದೆರ್ ಇಸ್ ನೋ ಎಸೆನ್ಷಿಯಲ್ ಕಾರ್ಬೋಹೈಡ್ರೇಟ್, ನೋ ಎಸೆನ್ಷಿಯಲ್ ಶುಗರ್ಸ್. ಐ ಹ್ಯಾವ್ ನಾಟ್ ಟೇಕನ್ 1 teaspoon ಆಫ್ ಶುಗರ್ ಫಾರ್ ದ ಲಾಸ್ಟ್ 2 years. ಏನಾಗಿದೆ? ಹಾಂ, ಫ್ರಕ್ಟೋಸ್ ಇಸ್ ಆ್ಯಕ್ಚುಲಿ ಈ ಲ್ಯಾಕ್ಟೋಸು ದಟ್ ಇಸ್ ಅ ಮಿಲ್ಕ್ ಶುಗರ್. ಓಕೆ, ಮಿಲ್ಕ್ ಶುಗರ್ ಒಂದು ಪ್ರಾಬ್ಲಮ್ ಏನಂದರೆ ಮೋರ್ ದೆನ್ 70% ಆಫ್ ದ ಪೀಪಲ್ ಅಡಲ್ಟ್ಸ್ ಆರ್ ಅಲರ್ಜಿಕ್ ಟು ಲ್ಯಾಕ್ಟೋಸ್ in some form or the other. So you must be a little careful. But when you convert milk into butter and ಮೊಸರು ಎಲ್ಲ ಮಾಡಿದವಾಗ ಲ್ಯಾಕ್ಟೋಸ್ ಗೋಸ್ ಅವೇ. ಆ ಶುಗರನ್ನು ಬ್ಯಾಕ್ಟೀರಿಯಾ ತಿಂದುಬಿಡುತ್ತೆ. ಸೊ ದ್ಯಾಟ್ ಬಿಕಮ್ಸ್ ಸೇಫರ್. ಡ್ರಿಂಕಿಂಗ್ ದಟ್ ಮಿಲ್ಕ್ ಹ್ಯಾಸ್ ದ ಲ್ಯಾಕ್ಟೋಸ್. Fructose is very dangerous because I told you it goes straight to the liver and harms you. So in both ways, if you can avoid both, is better. ಯಾವುದು ಎಸೆನ್ಷಿಯಲೇ ಇಲ್ಲ, ಬಾಡಿ ಬೇಕಂತಿಲ್ಲ, ನಾಲ್ಗೆಗೆ ಬೇಕು ಅಷ್ಟೇ, ಬಾಡಿಗೆ ಬೇಡ. 100. ಹಾಲು ಅನ್ಲೆಸ್ ಇಫ್ ಯು ಹ್ಯಾವ್ ಇಂಟಾಲರೆನ್ಸ್ ಕುಡಿಬಾರ್ದು ಅಂತ ಹೇಳೋದಿಲ್ಲ. ಬಟ್ ಐ ಆಮ್ ಸೇಯಿಂಗ್ ನಾ ಸ್ಕಿಮ್ಡ್ ಮಿಲ್ಕ್ ಅಂತಾರಲ್ಲ, ಅದು ಸ್ಕಿಮ್ ಮಾಡಿದಾಗ ಅದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಫ್ಯಾಟ್ ಕಮ್ಮಿ ಇರುತ್ತೆ. ದ್ಯಾಟ್ ಈಸ್ ಡೇಂಜರಸ್. ಇಫ್ ಯು ಆರ್ ಡ್ರಿಂಕಿಂಗ್ ಮಿಲ್ಕ್ ಫುಲ್ ಫ್ಯಾಟ್ ಮಿಲ್ಕ್, ಉಲ್ಟಾ ಮಾತು. ವಿ ಥಾಟ್ ಆಲ್ವೇಸ್ ಸ್ಕಿಮ್ ಮಿಲ್ಕ್ ಇಸ್ ಬೆಟರ್, ಎವ್ರಿಥಿಂಗ್ ಸ್ಕಿಮ್ಡ್ ಅಂತಲ್ಲ, ದಿಸ್ ಇಸ್ ಉಲ್ಟಾ. ಸೊ ಯು ಟೇಕ್ ಫುಲ್ ಫ್ಯಾಟ್ ಮಿಲ್ಕ್, ನೋ ಹಾರ್ಮ್. ಕೇಳಿದ್ರಿ? Yes sir, sorry. To begin with your diet, Yeah. you just suggested, Yeah. Can we look at 25% diet? 25%? Diet, that is 25% of dal, 25% of vegetable, 25% of salads and 25% of carbohydrates. I think that would be just about for just maybe everything normal iddu, hale and healthy iddu, not overweight, no BP, nothing, no family history of diabetes iddarge, okay, if they can tolerate it. Okay, but not for a person who has any of these things, sir. If there is a family history of diabetes, if he is a pre-diabetic, if he has got pot belly, if he is overweight, if he is already having BP, the amount of carbohydrates must be less than 10% of from the calories. 2000 calories ತಗೊಂಡ್ರೆ not more than 200 calories must come from your carbohydrate. That you will get only if you the green vegetables ಎಲ್ಲ ಅದು ಬಂದ್ಬಿಡುತ್ತೆ. ಇದು ರೈಸ್ ಗೀಸ್ ಮುಟ್ಟಕ್ಕೆ ಹೋದರೆ, and especially see the whole problem is we have already eaten so much. We are all in minimum pre-diabetic or pre-diabetic or pre-diabetic stage ಅಲ್ಲಿ. And we are, by giving so much of rice, you are going one step towards the grave. ಬೇಡವೇ ಬೇಡ, ಅದೇನಕ್ಕೆ ಬೇಕು? ಅಫ್ಕೋರ್ಸ್ ಇಟ್ಸ್ ಅ ಹ್ಯಾಬಿಟ್. ಸ್ಲೋಲಿ ಹ್ಯಾವ್ ಟು ಕಟ್. ಸಿ, ಪಾಯ್ಸನ್ ಸ್ವೀಟ್ಸ್ ತಿನ್ನೋದು ಇಟ್ಸ್ ಅ ಹ್ಯಾಬಿಟ್, ಗ್ರೇಟ್ ಅಂತ ಹೇಳಿದ್ರೆ. ಬಟ್ ವೆನ್ ಯು ನೋ ಇಟ್ಸ್ ಅ ಪಾಯ್ಸನ್, ಯು ಹ್ಯಾವ್ ಟು ಡ್ರಾಪ್ ಇಟ್ ನಾ. Only 10% of the composition. Yes, this is the one that is the very real low carb, which will really start fat burning. 10% ಅಂದ್ರೂ ಸಿ ಏನಕ್ಕೆ ಬೇಕು ರೈಸ್ ಹೇಳಿ? ರೈಸ್ ಬದಲು ನಾವು ಸಿ ಮೈಂಡ್ ಸೆಟ್ ಇದು ಅಷ್ಟು. ಏನು ನಾವು ಊಟ ಮಾಡಿದವಾಗ ಚಪಾತಿ ರೈಸ್ ತಿಂದ್ರೇ ಊಟ. ಅದು ಬದಲು ಒಳ್ಳೆ ವೆಜಿಟೇಬಲ್ಸು, ಮೊಸರು, ಅದು ಇದು ಹಾಕ್ಕೊಂಡು ಚೆನ್ನಾಗಿ ತಿನ್ನಿ. ಕೋಳಿ ಮೀನಿದ್ರೆ ನೀವು ನಾನ್ ವೆಜಿಟೇರಿಯನ್ ಅದು ತಿನ್ನಿ, ಹೊಟ್ಟೆ ತುಂಬುತ್ತೆ. ದಾಲ್ಸ್ ಟು ಸಮ್ ಎಕ್ಸ್ಟೆಂಟ್, ಟು ಮಚ್ ಎಲ್ಲ ಟು ಯು ಕ್ಯಾನ್ ವೆಜಿಟೇರಿಯನ್ಸಿಗೆ ಅದೇ ಪ್ರೋಟೀನ್ಸ್ ಅಲ್ಲ ಸೋರ್ಸ್. ಡೆಫಿನೆಟ್ಲಿ ಹಾಂ, ಖಂಡಿತ ಸರ್. ಐ ಟೋಲ್ಡ್ ಯು, ಸ್ಪೆಲ್ಟ್ ಇಟ್ ಔಟ್ ವೆರಿ ಕ್ಲಿಯರ್ಲಿ ವೈ ಹಾರ್ಟ್ ಅಟ್ಯಾಕ್. ಸಿ ದಿ ಆವ್ರೇಜ್ ವೆಸ್ಟರ್ನ್ ವರ್ಲ್ಡಲ್ಲಿ ಆವ್ರೇಜ್ ಹಾರ್ಟ್ ಅಟ್ಯಾಕ್ ಇಸ್ ಅಟ್ ಅರೌಂಡ್ 65 years. ಇನ್ ಇಂಡಿಯಾ ಇಟ್ಸ್ ಅಟ್ 45 years. ಒಂದು ಏನಂತ ಹೇಳಿದ್ರೆ ನಮಗೆ ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದೆ. ನೆಕ್ಸ್ಟ್ ಇಸ್ ದ್ಯಾಟ್ ವಿ ಆರ್ ಈಟಿಂಗ್ 70 to 80% ಆಫ್ ದೀಸ್ ಕಾರ್ಬ್ಸ್ ಆ್ಯಂಡ್ ಶುಗರ್ಸ್. ವಿ ಹ್ಯಾವ್ ಈಟನ್ ಎಕ್ಸಸ್ ಆಫ್ ಶುಗರ್ಸ್. ಸಿ ಸ್ವೀಟ್ಸು ತಿಂತೀವಿ ಈ ಕಡೆ,
ಆ್ಯಂಡ್ ಗ್ರೇನ್ಸ್ ಸಿ ಅಲ್ಲಿ ವೆಸ್ಟರ್ನರ್ಸ್ ಅಟ್ಲೀಸ್ಟ್ ಅವ್ರು ತುಂಬ ಮೀಟು ಅದು ಇದು ತಿಂದುಬಿಟ್ಟು ಅಷ್ಟು ಗ್ರೇನ್ಸ್ ಇಷ್ಟು ತಿನ್ನೋದಿಲ್ಲ. ಬಟ್ ದೇರ್ ಫುಡ್ಸ್ ಆರ್ ಕಂಪ್ಲೀಟ್ಲಿ ರಿಫೈನ್ಡ್. ದಟ್ಸ್ ವೈ 88% ಆಫ್ ಅಮೇರಿಕನ್ಸ್ ಆರ್ ಮೆಟಬಾಲಿಕಲಿ ಸಿಕ್. ಅದಕ್ಕೆ ಅಮೇರಿಕನ್ ಪಾಪ್ಯುಲೇಷನ್ ಇಸ್ 1/5 ಆಫ್ ಇಂಡಿಯಾ. ಕೋವಿಡ್ ಟೈಮ್ನಲ್ಲಿ ಟೋಟಲ್ ಡೆತ್ಸ್ ಇನ್ ದ ವರ್ಲ್ಡ್ 6.5 ಮಿಲಿಯನ್. ಅದರೊಳಗೆ ಒಂದು 5 ಲಕ್ಷ ಜನ ಇಂಡಿಯಾದಲ್ಲಿ ಸತ್ತೋಗಿದ್ದಾರೆ. ಬಟ್ ಮೋರ್ ದೆನ್ 1 ಮಿಲಿಯನ್ ಪೀಪಲ್ ಡೈಡ್ ಇನ್ ಅಮೆರಿಕಾ. ಹೌ ಡು ಯು ಅಕೌಂಟ್ ಫಾರ್ ಇಟ್? With so much of medical facilities, so much of doctors, so much of beds, deaths double that of India. Because they are all metabolically, their immunity was so low, they could not fight the virus. After end of it, sir, it's your defense force. You have to fight that from within. Doctors can't help you to fight it. The virus. Virus is there right now, inside, on me, in me, everywhere. But because our defense system is so good, it can't do anything. When our defense system comes down, then it will take over. It is a constant battle between man and microbe. Ashte. Just imagine, that is, see, Western world, all over Europe, ಎಷ್ಟು deaths, ಹೆಂಗಾಯ್ತು sir, with so much of beds, so much of facilities, so much of money, they could not handle at all. We were lucky actually. But we are going there. Metabolically, we are also getting sicker and sicker. All those fast foods who were there, they have been thrown out from there and they have opened shop here. First time I had to eat Kentucky Fried Chicken, I was in Singapore 25 years back. You notice ಗಲ್ಲಿಯಲ್ಲಿ ಒಂದೊಂದು. So fast food, sir. Yeah. Children like it. See, that's what I said, never outsource your chicken. ಮನೆಗೆ ಹೋದ ತಕ್ಷಣ everybody works, everybody is tired. ಮಗನು ಗಲಾಟೆ ಮಾಡಿದೆ, ಲೆಟ್ಸ್ ಸ್ವಿಗ್ಗಿ, ಆ ಫುಡ್ ಬೇಕು. ಈಸಿಯೆಸ್ಟ್. ಯಾಕಂದರೆ ಇಟ್ ಈಸ್ ಕನ್ವೀನಿಯಂಟ್, ಇಟ್ ಈಸ್ ಚೀಪ್, ಆ್ಯಂಡ್ ಇಟ್ ಇಸ್ ಇವನ್ ಇಟ್ಸ್ ವೆರಿ ಟೇಸ್ಟಿ. ಮತ್ತು ಏನಕ್ಕೆ ಕುಕ್ ಮಾಡಿದರೆ ಐ ಆಮ್ ವೇಸ್ಟಿಂಗ್ ಟೈಮ್, ಎನರ್ಜಿ, ಐ ಡೋಂಟ್ ಹ್ಯಾವ್ ದ ಎನರ್ಜಿ, ಜಸ್ಟ್ ಗೆಟ್ ಇಟ್. ಬಟ್ ಇಟ್ ವಿಲ್ ಕಿಲ್ ಯು ಫ್ರಮ್ ಇನ್ಸೈಡ್ ಬಿಕಾಸ್ it is what they use there is, not that they are purposely doing it, they are just doing business. They do not harm you, not that. They want business. And they are not doing anything illegal. So they will give you a thing that is cost effective, very tasty, and you will be happy, so that you order again. That's why they say, we are fed by a food industry who is not interested in our health, and treated by a health industry who is not interested in our food. Nutrition will be the medicine of the future. Take it from me.